ಚಿಕ್ಕಮಗಳೂರಿನಲ್ಲೂ ಮುಂದುವರೆದ ಗಾಳಿ ಮಳೆ ಅಬ್ಬರ. ಕಳೆದೆರಡು ದಿನಗಳಿಂದ ಧಾರಾಕಾರವಾಗಿ ಸುರಿತಾ ಇದೆ ಮಳೆ ಅಬ್ಬರಕ್ಕೆ ಮಲೆನಾಡಿಗರ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ದತ್ತಪೀಠದ ರಸ್ತೆಯಲ್ಲಿ ಭಾರೀ ಪ್ರಮಾಣದ ಭೂಕುಸಿತ ಉಂಟಾಗಿದೆ. ಚಂದ್ರದ್ರೋಣ ಪರ್ವತಗಳ ಸಾಲಿನಲ್ಲಿ ದೊಡ್ಡ ಪ್ರಮಾಣದಲ್ಲೇ ಧರೆ ಕುಸಿದಿದೆ. ಕಾಂಕ್ರೀಟ್ ತಡೆಗೋಡೆ ನಿರ್ಮಿಸುತ್ತಿದ್ದ ಜಾಗದಲ್ಲೇ ಭೂಕುಸಿತವಾಗಿದ್ದು, ಕಾಂಕ್ರೀಟ್ ತಡೆಗೋಡೆ ಮೇಲೆಯೇ 70 ಅಡಿ ಎತ್ತರದಿಂದ ಧರೆ ಕುಸಿತದಿಂದ ವಾಹನ ಸವಾರರು, ಪ್ರವಾಸಿಗರಲ್ಲಿ ಆತಂಕ ಹೆಚ್ಚಾಗಿದೆ. ಮಳೆ ಮಧ್ಯೆ ಕಾಮಗಾರಿ ನಡೆಯುತ್ತಿದ್ದರೂ ಪ್ರವಾಸಿಗರ ನಿಷೇಧಿಸದ ಜಿಲ್ಲಾಡಳಿತ. ಮಳೆ ಇದೆ, ಇನ್ನೊಂದು ಕಡೆ ಕಾಂಕ್ರೀಟ್ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗ್ತಾ ಇತ್ತು. ಮಳೆ ಮಧ್ಯೆಯೂ ಕೂಡ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪುಷ್ಯ ಮಳೆಯ ಅಬ್ಬರ ಜೋರಾಗಿರುವಂಥದ್ದು. ಕಳೆದ 2-3 ದಿನಗಳಿಂದಲೂ ಕೂಡ ನಿರಂತರವಾಗಿ ಸುರಿಯುತ್ತಿರುವಂಥ ಮಳೆಗೆ ಅಲ್ಲಲ್ಲಿ ಅನಾಹುತಗಳು ಕೂಡ ನಡೀತಾ ಇರುವಂಥದ್ದು. ನಾವೀಗ ಚಿಕ್ಕಮಗಳೂರು ತಾಲೂಕಿನ ಕವಿಕಲ್ಗಂಡಿ ಸಮೀಪ ಇರುವಂಥದ್ದು. ಇಲ್ಲಿಯೂ ಕೂಡ ಆ ದೃಶ್ಯದಲ್ಲಿ ಕಾಣಬಹುದಾಗಿರುವಂಥದ್ದು ಮೇಲ್ಭಾಗದಿಂದ ಧರೆ ಕುಸಿತವಾಗಿರುವಂಥದ್ದು. ಸರಿಸುಮಾರು 50 ಅಡಿಗಳ ಅಂತರದಿಂದ ಧರೆ ಕುಸಿತವಾಗಿರುವಂಥದ್ದು. ಭಾರೀ ಪ್ರಮಾಣದಲ್ಲಿ ಮಣ್ಣು ಸೇರಿದಂತೆ ಬಂಡೆ, ಕಲ್ಲು, ಅದರ ಜೊತೆಗೆ ಮರಗಳು ಕೂಡ ರಸ್ತೆಗೆ ಬಿದ್ದಿರುವಂಥದ್ದು. ಇದೇನಿದೆ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಬರುವಂಥದ್ದು ದತ್ತಪೀಠಕ್ಕೆ ಸಾಗುವಂತ ರಸ್ತೆ ಇದಾಗಿರುವಂಥದ್ದು. ಇಲ್ಲಿ ಸರಿಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳು ಈ ರಸ್ತೆಯನ್ನು ಕೂಡ ಅವಲಂಬಿತವಾಗಿರುವಂಥದ್ದು. ಈಗ ಭಾರೀ ಪ್ರಮಾಣದಲ್ಲಿ ರಸ್ತೆಗೆ ಮಣ್ಣು ಬಿದ್ದಿರುವುದರಿಂದ ಅದನ್ನ ತೆರವು ಕಾರ್ಯಾಚರಣೆಯು ಕೂಡ ನಡೀತಾ ಇರುವಂಥದ್ದು. ಈಗಲೂ ಕೂಡ ತೇವಾಂಶ ಹೆಚ್ಚಾಗಿ ಮಳೆಯು ಕೂಡ ನಿರಂತರವಾಗಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಮಣ್ಣು ಕುಸಿತವಾಗ್ತಿರುವುದೊಂದು ಕೂಡ ದೃಶ್ಯಗಳಲ್ಲಿ ಕಾಣಬಹುದಾಗಿರುವಂಥದ್ದು. ಈ ರಸ್ತೆಯಲ್ಲಿ ಇದೇ ರೀತಿ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿತವಾದಂತಹ ವೇಳೆಯಲ್ಲಿ 10ಕ್ಕೂ ಹೆಚ್ಚು ಗ್ರಾಮಗಳ ಸಂಪರ್ಕವೂ ಕೂಡ ಕಡಿತವಾಗುವಂಥದ್ದು. ಜಿಲ್ಲಾಡಳಿತ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಬೇಕಾಯಿತು. ಯಾಕೆಂದ್ರೆ ಈಗಾಗಲೇ ಜಿಲ್ಲಾಡಳಿತದ ಬಳಿ ಪಟ್ಟಿ ಇರುವಂಥದ್ದು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಈ ಪರಿಸರ ಅಂದ್ರೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸೂಕ್ಷ್ಮ ಪ್ರದೇಶಗಳನ್ನು ಕೂಡ ಪಟ್ಟಿ ಮಾಡಿತ್ತು. ನಿರಂತರವಾಗಿ ಮಳೆ ಸುರಿದ್ರೆ ಏನೆಲ್ಲ ಅನಾಹುತಗಳು ಸಂಭವಿಸುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸರ್ವೆ ನಡೆಸಿ ಪಟ್ಟಿಯನ್ನು ಕೂಡ ಕೊಟ್ಟಿತ್ತು. ಅದರಲ್ಲಿ 163 ಪ್ರದೇಶಗಳನ್ನ ಗುರುತನ್ನು ಕೂಡ ಮಾಡಲಾಗಿತ್ತು. ಆ ಗುರುತು ಮಾಡಿದ ಪಟ್ಟಿಯಲ್ಲಿ ಈ ಮುಳ್ಳಯ್ಯನಗಿರಿಯ ತಪ್ಪಲು ಹಾಗೆಯೇ ದತ್ತಪೀಠದ ಶ್ರೇಣಿಯಲ್ಲಿ ಬರುವಂತಹ ಜಾಗವನ್ನು ಕೂಡ ಜಿಲ್ಲಾಡಳಿತದ ಬಳಿ ಪಟ್ಟಿ ಇರುವಂತದ್ದು. ಆದರೂ ಕೂಡ ಜಿಲ್ಲಾಡಳಿತ ಮಳೆಗಾಲದ ಹೊತ್ತಿನಲ್ಲಿ ಕಾಂಕ್ರೀಟ್ ವಾಲ್ ಅನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿತ್ತು. ಆ ಕಾಂಕ್ರೀಟ್ ವಾಲ್ ನಿರ್ಮಾಣ ಮಾಡುವಂತ ಮಳೆಗಾಲದಲ್ಲಿ ಕಾಮಗಾರಿಯು ಕೂಡ ನಡೀತಾ ಇರುವಂತದ್ದು. ಅದು ಎಷ್ಟರ ಮಟ್ಟಿಗೆ ಗುಣಮಟ್ಟದ ಕಾಮಗಾರಿ ನಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಸಾರ್ವಜನಿಕರ ಪ್ರಶ್ನೆಯೂ ಕೂಡ ಆಗಿರುವಂಥದ್ದು. ಇದರ ನಡುವೆ ಜಿಲ್ಲಾಡಳಿತ ಒಂದಿಷ್ಟು ಜವಾಬ್ದಾರಿಯನ್ನು ಕೂಡ ಹೊರಬೇಕಾಗಿತ್ತು. ಪ್ರವಾಸಿಗರನ್ನ ತಾತ್ಕಾಲಿಕವಾಗಿ ಅಂದ್ರೆ ಕಳೆದ 24 ಗಂಟೆಗಳಿಂದಲೂ ಕೂಡ ಮಳೆ ಒಂದೇ ಸಮನೆ ಸುರಿತಾ ಇರುವಂಥದ್ದು. ನೆನ್ನೆಯೂ ಕೂಡ ಇದೇ ಜಾಗದಲ್ಲಿ ಮಣ್ಣು ಕುಸಿತವಾಗಿತ್ತು. ಹಾಗಾಗಿ ಜಿಲ್ಲಾಡಳಿತ ಪ್ರವಾಸಿಗರಿಗೆ ತಾತ್ಕಾಲಿಕವಾಗಿ ನಿರ್ಬಂಧವನ್ನು ಕೂಡ ಹೇರಬೇಕಾಯಿತು. ಆದರೆ ಜಿಲ್ಲಾಡಳಿತ ಈವರೆಗೂ ಕೂಡ ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕಿಲ್ಲ. ಒಂದು ವೇಳೆ ನಿರಂತರವಾಗಿ ಮಳೆ ಸುರಿದಂತ ಪರಿಣಾಮವಾಗಿ ಮಣ್ಣು ರಸ್ತೆಗೆ ಬಿದ್ದಂತ ವೇಳೆಯಲ್ಲಿ ದೊಡ್ಡದಾದಂತಹ ಅನಾಹುತ ನಡೆದ ಮೇಲೆ ಜಿಲ್ಲಾಡಳಿತ ಒಂದಿಷ್ಟು ಪ್ರವಾಸಿಗರಿಗೆ ನಿರ್ಬಂಧ ಹೇರಿದ್ರೆ ಯಾವುದೇ ಪ್ರಯೋಜನ ಇಲ್ಲ ಅನ್ನೋದು ಪರಿಸರವಾದಿಗಳ ಮಾತು ಕೂಡ ಆಗಿರುವಂತದ್ದು. ಯಾಕೆಂದ್ರೆ ವಾರಾಂತ್ಯದ ದಿನ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗಿರಿ ಪ್ರದೇಶವನ್ನು ವೀಕ್ಷಣೆಗೆ ಪ್ರವಾಸಿಗರು ಕೂಡ ಲಗ್ಗೆ ಇಡ್ತಾ ಇರುವಂತದ್ದು. ಇದರ ಜೊತೆಗೆ ಪುಷ್ಯ ಮಳೆ ಅಬ್ಬರಿಸ್ತಾ ಇರೋದ್ರಿಂದ ಅಲ್ಲಲ್ಲಿ ಧರೆ ಕುಸಿತ ಹಾಗೇನೆ ದೊಡ್ಡ ಅನಾಹುತಗಳು ಕೂಡ ಸಂಭವಿಸ್ತಾ ಇರುವಂತದ್ದು. ಹಾಗಾಗಿ ಗಿರಿ ಪ್ರದೇಶದಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತದ ಪ್ರಕರಣಗಳು ಕೂಡ ನಡೀತಾ ಇರುವಂತದ್ದು. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಪ್ರವಾಸಿಗರಿಗೆ ತಾತ್ಕಾಲಿಕವಾಗಿ ನಿರ್ಬಂಧ ಹೇರಬೇಕು ಅನ್ನೋದು ಕೂಡ ಒತ್ತಾಯ ಕೇಳಿ ಬರ್ತಾ ಇರುವಂತದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.